ಹಾಗಾದ್ರೆ ಏನು ಈ ತಮಿಳುನಾಡಿನ ಅಸ್ತ್ರ? ಇದನ್ನ ಪ್ರಯೋಗಿಸಿದ್ರೆ ಸರ್ಕಾರ ಸೇಫ್ ಆಗುತ್ತಾ? ಅದರ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ, ಆ ತಮಿಳುನಾಡಿನ ಅಸ್ತ್ರ ಆದ್ರೂ ಏನು ಅನ್ನೋದನ್ನ, ತಮಿಳುನಾಡು ಮಾದರಿ ಅಸ್ತ್ರ ಪ್ರಯೋಗಕ್ಕೆ ಸ್ಕೆಚ್ ಅನ್ನ ಹಾಕಲಾಗಿರುವಂತದ್ದು. ದಿನಕರನ್ ಬೆಂಬಲಿಸಿದ್ರು ಶಾಸಕರು, ಆ ಶಾಸಕರ ಅನರ್ಹತೆಯನ್ನ ಮಾಡಲಾಗಿತ್ತು. ಸ್ಪೀಕರ್ ಅನರ್ಹತೆ ನಿರ್ಧಾರವನ್ನ ಒಪ್ಪಿತ್ತು ಹೈಕೋರ್ಟ್. ಯಾಕೆಂದ್ರೆ ಸ್ಪೀಕರ್ ಅವರ ಪರಮಾಧಿಕಾರ ಆಗಿರುತ್ತೆ. ಸೊ ಹೀಗಾಗಿ ಹೈಕೋರ್ಟ್ ಅದನ್ನ ಒಪ್ಪಿತ್ತು. ಬೆಂಬಲವನ್ನ ವಾಪಸ್ ಪಡೆದಿದ್ರು 18 ಮಂದಿ ಶಾಸಕರು. 18 ಶಾಸಕರನ್ನ ಅನರ್ಹ ಮಾಡಿದ್ರು ತಮಿಳುನಾಡಿನ ವಿಧಾನಸಭೆಯ ಸ್ಪೀಕರ್. ಸ್ಪೀಕರ್ ನಿರ್ಧಾರದ ವಿರುದ್ಧ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕಲಾಗಿತ್ತು. ಆ ಅನರ್ಹತೆಗೊಂಡಿದ್ದಂತ ಶಾಸಕರು ಅರ್ಜಿಯನ್ನ ಹಾಕಿದ್ರು. ಸ್ಪೀಕರ್ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಕೋರ್ಟ್. ಇಲ್ಲಿ ಮದ್ರಾಸ್ ಹೈಕೋರ್ಟ್ ನಿರ್ಧಾರವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಡಿಎಂಕೆ ಮೇಲ್ಮನವಿ ಸಲ್ಲಿಕೆಯನ್ನ ಮಾಡುತ್ತೆ. ಶೀಘ್ರ ವಿಚಾರಣೆಗೆ ಒಪ್ಪಿಗೆಯನ್ನ ಕೊಟ್ಟರು ಮುಖ್ಯ ನ್ಯಾಯಮೂರ್ತಿಗಳು. ಜುಲೈ 2ನೇ ತಾರೀಕು ವಿಚಾರಣೆಗೆ ಅರ್ಜಿಯನ್ನ ಸ್ವೀಕಾರ ಕೂಡ ಮಾಡ್ತು. ಸ್ವೀಕರಿಸಿರುವಂತಹ ಈ ಒಂದು ವಿಚಾರಣೆಗೆ ಅರ್ಜಿಯನ್ನ ಸ್ವೀಕರಿಸಿದೆ ಕೋರ್ಟ್. ಕಳೆದೊಂದು ವರ್ಷದಿಂದ ಸೇಫ್ ಆಗಿದೆ ಪಳನಿಸ್ವಾಮಿ ಅವರ ಸರ್ಕಾರ. ಎಡಪ್ಪಾಡಿ ಪಳನಿಸ್ವಾಮಿ ಅವರ ಸರ್ಕಾರ ಸೇಫ್ ಆಗಿದೆ. ಎಐಎಡಿಎಂಕೆ ಸರ್ಕಾರ ಸದ್ಯದವರೆಗೂ ಕೂಡ ಸೇಫ್ ಆಗಿದೆ. ಇದೇ ಅಸ್ತ್ರವನ್ನ ಪ್ರಯೋಗಿಸಿ ಸರ್ಕಾರವನ್ನ ಉಳಿಸಲು ಗೌಡರು ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಕಾನೂನು ಹೋರಾಟದಲ್ಲಿ ಸಿಲುಕಿಸಿ ತ್ರಿಶಂಕು ಸ್ಥಿತಿಗೆ ಆ ಶಾಸಕರನ್ನ ತಲುಪಿಸುವುದಕ್ಕೂ ಕೂಡ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಅತ್ತ ಶಾಸಕತ್ವವೂ ಇಲ್ಲ, ರಾಜೀನಾಮೆಯೂ ಇಲ್ಲ, ಯಾವುದೇ ಅಧಿಕಾರವನ್ನು ಕೂಡ ಇರೋದಿಲ್ಲ ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ನೋಡ್ತಾ ಇದ್ದೀವಿ ತಮಿಳುನಾಡಿನ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾಜ್ಯದಲ್ಲಿ ಆ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿಯಾದಂತಹ ಲೆಕ್ಕಾಚಾರ, ಏನ್ ಸ್ಟ್ರಾಟಜಿ ಇದೆ? ಆಪರೇಷನ್ ಕಮಲ ಮೈತ್ರಿ ಸರ್ಕಾರವನ್ನು ನಡೆಸಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯಲ್ಲ ಅನ್ನೋದು ಕೂಡ ಅಭಿಪ್ರಾಯ ಆಗಿದೆ. ಈ ಸಂಬಂಧಪಟ್ಟ ಹಾಗೆ ಆಪರೇಷನ್ ಕಮಲಕ್ಕೆ ತುತ್ತಾಗಿರ್ತಕ್ಕಂಥ ರಾಜೀನಾಮೆ ಕೊಟ್ಟಿರುವ MLAಗಳ ಮನವೊಲಿಕೆಗೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಯತ್ನ ಮಾಡಬಹುದು ಎಂಬ ಹಿನ್ನೆಲೆಯಲ್ಲಿ ನಿನ್ನೆ ಮಾಜಿ CM ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. 2 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಯಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ KC ವೇಣುಗೋಪಾಲ್, DK ಶಿವಕುಮಾರ್ ಮತ್ತು ಡಾಕ್ಟರ್ G ಪರಮೇಶ್ವರ್ ಕೂಡ ಆ ಸಭೆಯಲ್ಲಿದ್ದು, ಸಭೆಯಲ್ಲಿ 1 ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಆಯಿತು. ಪ್ರಮುಖವಾಗಿ ಸರ್ಕಾರವನ್ನು ಉಳಿಸಿಕೊಳ್ಳಲು ಆಗದಿದ್ರೆ, ಸರ್ಕಾರ ಉರುಳೋಗುತ್ತೆ, ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕೊನೆ ಗಳಿಗೆಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಒಂದು ಪ್ಲಾನ್ ಅನ್ನು ಹುಡುಕಿದ್ರು. ಆ ಸಂದರ್ಭದಲ್ಲಿ ಈ ನಾಯಕರುಗಳಿಗೆ ನೆನಪಿಗೆ ಬಂದಿದೆ ತಮಿಳುನಾಡು ಮಾದರಿ. ತಮಿಳುನಾಡು ಮಾದರಿ ಅಂತ ಹೇಳಿದ್ರೆ ಈಗಿರ್ತಕ್ಕಂಥ ಯಾರೆಲ್ಲ ರೆಬಲ್ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ರೆಬಲ್ MLAಗಳಿದ್ರೆ ಅವರನ್ನ ಡಿಸ್ಕ್ವಾಲಿಫೈ ಮಾಡೋದು, ಸ್ಪೀಕರ್ ಮುಖಾಂತರ ಡಿಸ್ಕ್ವಾಲಿಫೈ ಮಾಡಿಸೋದು, ಆ ಮುಖಾಂತರ ಅವ್ರನ್ನ ತ್ರಿಶಂಕು ಸ್ಥಿತಿಯಲ್ಲಿ ಇಡೋದು. ಇದೇ ಮಾದರಿಯನ್ನು ಅನುಸರಿಸಿ ಅಂದರೆ ತಮಿಳುನಾಡಿನ ಮಾದರಿಯನ್ನೇ ಕರ್ನಾಟಕದಲ್ಲೂ ಕೂಡ ಪ್ರಯೋಗ ಮಾಡಲು ಇದೊಂದು ಪ್ಲಾನ್ ಅನ್ನು ಮಾಡಲಾಗಿದೆ. ಆ ತಮಿಳುನಾಡು ಮಾದರಿ ಏನಪ್ಪಾ ಅಂತ ಹೇಳಿದ್ರೆ, ಎಡಪ್ಪಾಡಿ ಪಳನಿಸ್ವಾಮಿ ಸರ್ಕಾರಕ್ಕೆ ಧಕ್ಕೆ ಬಂದಿತ್ತು. TTV ದಿನಕರನ್ ನೇತೃತ್ವದ 18 ಶಾಸಕರು ಸರ್ಕಾರಕ್ಕೆ ನೀಡಿದ್ದಂಥ ಬೆಂಬಲವನ್ನು ವಾಪಸ್ ತೆಗೆದುಕೊಂಡರು. ಆ ಸಂದರ್ಭದಲ್ಲಿ ಅಲ್ಲಿನ ಸ್ಪೀಕರ್ ಅವರು ಒಂದು ವೇಳೆ ಬೆಂಬಲವನ್ನು ವಾಪಸ್ ತೆಗೆದು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಆ ಸರ್ಕಾರ ಬಿದ್ದೋಗಬೇಕಾಗಿತ್ತು. ಆಗ ಸರ್ಕಾರನ ಉಳಿಸಿಕೊಳ್ಳಲು ಕೊನೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದರು. ಅಲ್ಲೂ ಕೂಡ ಅಲ್ಲಿ ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡಿದರು ಆ 18 MLAಗಳನ್ನು. ನಂತರ ಆ 18 MLAಗಳ ಡಿಸ್ಕ್ವಾಲಿಫೈ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅವರು ಶಾಸಕರೂ ಆಗಿರ್ತಾರೆ, ಶಾಸಕರು ಆಗಿರಲ್ಲ. ಆ ಮುಖಾಂತರ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಕೂಡ ಅವರು ಡಿಸ್ಕ್ವಾಲಿಫೈ ಮಾಡಿದ್ದು ಸರಿ, ಸ್ಪೀಕರ್ ಮಾಡಿದಂಥ ತೀರ್ಮಾನವೂ ಸರಿ, ಸ್ಪೀಕರ್ ಅವರಿಗೆ ಸಾಂವಿಧಾನಿಕ ಬದ್ಧತೆ ಇರುತ್ತೆ ಮತ್ತು ಸಾಂವಿಧಾನಿಕ ಹಕ್ಕಿದೆ, ಹಾಗಾಗಿ ಇದನ್ನು ನಾವು ಕ್ವಶನ್ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿ ಹೈಕೋರ್ಟ್ ಕೂಡ ಹೇಳುತ್ತೆ. ಆ ಮುಖಾಂತರ 18 ಜನ ಅನರ್ಹಗೊಂಡ ಶಾಸಕರು ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಅಂದರೆ ಜುಲೈ 2ರಿಂದ ಮತ್ತೆ ವಿಚಾರಣೆಗೆ ಎತ್ಕೊಂಡಿದೆ. ಸದ್ಯ ಕಳೆದ 1 ವರ್ಷದಿಂದ ಇದೇ ಕಾರಣಕ್ಕಾಗಿ ಅಲ್ಲಿನ ಅಂದರೆ ಎಡಪ್ಪಾಡಿ ಪಳನಿಸ್ವಾಮಿ ಸರ್ಕಾರ ಸೇಫ್ ಆಗಿದೆ. DMK ಕೂಡ ಕಾನೂನು ಹೋರಾಟವನ್ನು ಮಾಡ್ತಿದೆ. ಸರ್ಕಾರದ ಬಹುಮತ ಇಲ್ಲದಿದ್ರೂ ಕೂಡ ಈ ಶಾಸಕರ ತ್ರಿಶಂಕು ಸ್ಥಿತಿಯನ್ನು ಇಟ್ಕೊಂಡು ಸರ್ಕಾರವನ್ನು ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಡೆಸಿದರೆ, ಅದೇ ಒಂದು ಮಾದರಿಯನ್ನು ಕರ್ನಾಟಕದಲ್ಲೂ ಕೂಡ ಪ್ರಯೋಗ ಮಾಡುವ ಬಗ್ಗೆ ನಿನ್ನೆ ಸಿದ್ದರಾಮಯ್ಯ ನಿವಾಸದಲ್ಲಿ ಮಹತ್ವದ ಮತ್ತು ಗಂಭೀರ ಚರ್ಚೆ ನಡೆದಿದೆ. ಅಂದರೆ ಕೊನೆ ಘಟ್ಟದಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಳ್ಳೋದು ಅದು ಸ್ಪೀಕರ್ ಕೈಲಿರುವಂಥದ್ದು. ಅಂದರೆ ಸ್ಪೀಕರ್ ಅವರು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆದರೆ ಕರ್ನಾಟಕ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮೈತ್ರಿ ಸರ್ಕಾರದ ನಾಯಕರ ಈ ಪ್ಲಾನ್ಗೆ ಒಪ್ತಾರ, ತಮಿಳುನಾಡು ಮಾದರಿ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸ್ಪೀಕರ್ ರಮೇಶ್ ಕುಮಾರ್ ಒಪ್ತಾರ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಪೃಥ್ವಿರಾಜ್. ಚಿದಾನಂದ್ ಪಟೇಲ್, ಇಲ್ಲಿ ಅಂಕಿ ಅಂಶಗಳ ಲೆಕ್ಕಾಚಾರದ ಪ್ರಕಾರ ನೋಡೋದಾದ್ರೆ ಟೋಟಲ್ ಆಗಿ 224, 15 ಶಾಸಕರು, ಈಗ 13 ಜನ ರಾಜೀನಾಮೆ ಕೊಟ್ಟಿದ್ದಾರೆ. 15 ಜನ ಶಾಸಕರು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಳ್ಳೋಣ ಟೋಟಲ್ ಆಗಾದ್ರೆ.
ಇಲ್ಲಿ 15 ಜನ ಶಾಸಕರು ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಟೋಟಲ್ ಆಗಿ 209 ಆಗುತ್ತೆ. ಮೈತ್ರಿ ಸರ್ಕಾರದ ಬಹುಮತಕ್ಕೆ ಬೇಕಾಗಿರುವಂತದ್ದು 105 ಆಗುತ್ತೆ. ಇವರನ್ನ ಅಮಾನತಿನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಏನಾಗಬಹುದು ಅಂತ. ಪೃಥ್ವಿರಾಜ್, ಯಾರು ಡಿಸ್ಕ್ವಾಲಿಫೈ ಆದಂಥ MLAಗಳು ಅನಿವಾರ್ಯವಾಗಿ ತಮ್ಮ ಶಾಸಕರ ಸ್ಥಾನ ಅನರ್ಹತೆಯನ್ನು ಪ್ರಶ್ನೆ ಮಾಡಿ ಇವರು ಕಾನೂನು ವಿರುದ್ಧವಾಗಿ ಮತ್ತು ಕಾನೂನಿಗೆ ಮಣ್ಣೆರಚುವ ರೀತಿಯಲ್ಲಿ ಇವರು ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿದ್ರೆ ಅಂತ ಹೇಳಿ ಸ್ಪೀಕರ್ ನಡತೆಯ ವಿರುದ್ಧ ಇವರು ಹೈಕೋರ್ಟ್ಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇದು ತ್ರಿಶಂಕು ಆಗಿರುತ್ತೆ. ಯಾಕಂದರೆ ಅವರು ಶಾಸಕರು ಅನರ್ಹ ಆಗಿದ್ದಾರೆ ಇಲ್ಲ ಅನ್ನೋದು ಅಂತಿಮ ತೀರ್ಪು ಕೊಡುವಂಥದ್ದು ಕೋರ್ಟ್. ಹಾಗಾಗಿ ಈ ಒಂದು ಸದ್ಯಕ್ಕೆ ಅಂದರೆ ಅದು ಎಷ್ಟು ದಿನ ಆಗುತ್ತೆ ಅಲ್ಲಿವರೆಗೂ ಕೂಡ ಸರ್ಕಾರವನ್ನು ದುಡ್ಕೊಂಡು ಹೋಗೋದು, ಮುಂದೆ ಏನಾದರೂ ಕೂಡ ಪ್ರಯೋಗವನ್ನು ಮಾಡ್ಬೋದು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಏನು ಪಾರಾಗಲಿಕ್ಕೆ ಈ ಪ್ರಯತ್ನವನ್ನು ಮಾಡಲಿಕ್ಕೆ ತಮಿಳುನಾಡು ಮಾದರಿ ಅಸ್ತ್ರವನ್ನೇ ಪ್ರಯೋಗ ಮಾಡಲಿಕ್ಕೆ ಈಗ ಮಾತುಕತೆ ನಡೆದಿದೆ. ಇದೇ ಮಾತನ್ನು ಈಗ DK ಶಿವಕುಮಾರ್ ಅವರು HD ದೇವೇಗೌಡರನ್ನ ಭೇಟಿಯಾದ ಸಂದರ್ಭದಲ್ಲಿ ಕೂಡ ಮಾತುಕತೆ ನಡೆಸಿದ್ದಾರೆ. ಹಾಗಾಗಿ ಚೆಂಡು ಸ್ಪೀಕರ್ ಅವರ ಅಂಗಳದಲ್ಲಿದೆ. ಹಾಗಾಗಿ ಈ ಮೈತ್ರಿ ನಾಯಕರ ಸರ್ಕಾರದ ಮಾತನ್ನು ಸ್ಪೀಕರ್ ಕೇಳ್ತಾರಾ ಅಥವಾ ಅನರ್ಹತೆಗೆ ಸ್ಪೀಕರ್ ಒಪ್ತಾರಾ? ಒಂದು ವೇಳೆ ಈಗಾಗಲೇ ರಾಜೀನಾಮೆ ಕೊಟ್ಟಂಥ ಅಷ್ಟೂ ಶಾಸಕರು ಅನರ್ಹತೆಗೆ ಕ್ವಾಲಿಫೈ ಆಗ್ತಾರೆ ಅಂದರೆ ಅನರ್ಹತೆ ಮಾಡುವ ರೀತಿ ಅವರ ರಾಜೀನಾಮೆ ಇದೆಯಾ ಎಂಬುದನ್ನು ಪರಿಶೀಲನೆಗೆ ಒಳಪಡಬೇಕಾಗಿದೆ. ಹಾಗಾಗಿ ಸ್ಪೀಕರ್ ಅವರ ಬಳಿ ಚೆಂಡು ಅಂಗಳದಲ್ಲಿದೆ. ಹಾಗಾಗಿ ಸ್ಪೀಕರ್ ಅವರು ಇವರು ಒಂದು ವೇಳೆ ಸರ್ಕಾರ ಉಳಿಯಕ್ಕಾಗಲಿಲ್ಲ ಅಂತೇಳಿ ಡಿಸ್ಕ್ವಾಲಿಫೈ ಆದ್ರೆ ಶಾಸಕರು ಅತಂತ್ರ ಆಗ್ತಾರೆ, ತ್ರಿಶಂಕು ಸ್ಥಿತಿ ಆಗುತ್ತೆ. ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ